ಫ್ರೆಂಡ್ಸ್ ಮಧ್ಯಾಹ್ನ ಮತ್ತೆ ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಬೇವು ಬೆಲ್ಲ ತಿಂದು ಒಳ್ಳೆ ಮಾತು ಮಾತಾಡೋಣ. ಸೊ ಎಲ್ಲರಿಗೂ ಮತ್ತೊಮ್ಮೆ ಯುಗಾದಿ ಹಬ್ಬದ ಶುಭಾಶಯಗಳು. ಯುಗಾದಿ ಹಬ್ಬದ ದಿವಸ ವಿಡಿಯೋ ಮಾಡ್ತಾಯಿದ್ದೀನಿ. ಬೆಳಗ್ಗೆಲ್ಲ ಏನೇನಾಯಿತು, ಏನೇನು ಹಬ್ಬದ ಅಡುಗೆ ಮಾಡಿದ್ದೀನಿ ಮತ್ತು ಯಾವ ಥರ ತಯಾರಿ ಮಾಡಿಕೊಂಡೆ ಎಲ್ಲ ವಿಡಿಯೋನು ಅಟ್ಯಾಚ್ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ವಿಡಿಯೋ ಏನಾದರೂ ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಮನೆಯಲ್ಲಿ ಯುಗಾದಿ ಹಬ್ಬ ಮುಗೀತು. ಪೂಜೆ ಮುಗಿದ ಮೇಲೆ ಹಬ್ಬ ಮುಗಿದಂಗೆ. ಸೊ ಖುಷಿಯಾಗಿ ನೆಮ್ಮದಿಯಾಗಿ ಆರಾಮಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಮನೆಗಿರೋ ಎಲ್ಲರೂ ಹಬ್ಬದ ಊಟ ಮಾಡಿದ್ದಾರೆ. ನಾನೊಬ್ಬಳು ಇನ್ನೂ ಮಾಡಿಲ್ಲ. ಇವಾಗ ಊಟ ಮಾಡಬೇಕು. ಹಬ್ಬದ ಅಡುಗೆ ಏನೇನು ಮಾಡಿದ್ದೀನಿ ಎಲ್ಲನೂ ಸಣ್ಣ ಸಣ್ಣ ಕ್ಲಿಪ್ಪಿಂಗ್ ತಗೊಂಡಿದ್ದೀನಿ. ಬೆಳಗ್ಗೆ 3 ಗಂಟೆಗೆ ಎದ್ದಿದೆ. 3 ಗಂಟೆಯಿಂದ ಇವಾಗ ಟೈಮ್ ಬಂದು 10 ಗಂಟೆ ಆಗಿದೆ. 3 ಗಂಟೆಯಿಂದ 10 ಗಂಟೆವರೆಗೂ ಕೆಲಸಗಳೆಲ್ಲ ಮುಗಿಸ್ಕೊಂಡು ಫೈನಲಿ ನಮ್ಮ ಮನೇಲಿ ಹಬ್ಬ ಮುಗೀತು ಅಂತ ಅರ್ಥ. ಸೊ ಇವಾಗ ಊಟ ಮಾಡಬೇಕು ನಾನು. ನಿಮ್ಮ ಮನೆಗಳಲ್ಲೆಲ್ಲ ಹಬ್ಬ ಮುಗ್ದಿದೆಯಾ ಇಲ್ವಾ? ನೀವು ಯಾವ ಥರ ಆಚರಣೆ ಮಾಡಿದ್ರಿ ಎಲ್ಲನೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಶೇರ್ ಮಾಡ್ಕೊಳ್ಳಿ. ಸೊ ನಮ್ಮ ಮನೇಲಿ ನೋಡಿ ಸಿಂಪಲಾಗಿ ಮಾಡ್ಕೊಂಡಿದ್ದೀರಿ. ಈ ಸತಿ ಅಷ್ಟೊಂದು ಗ್ರ್ಯಾಂಡಾಗಿ ಏನು ಮಾಡಿಲ್ಲ. ಗ್ರ್ಯಾಂಡಾಗಿ ಅಂದರೆ ಬಟ್ಟೆ ಒಂದು ತಂದಿಲ್ಲ ಮಕ್ಕಳಿಗಷ್ಟೇ. ಇನ್ನೆಲ್ಲ ಪೂಜೆ, ಹಬ್ಬದ ಊಟ ಎಲ್ಲ ಮಾಡಿದ್ದೀನಿ. ಮಕ್ಕಳಿಗೆ ಮತ್ತು ನಮಗೆ ಬಟ್ಟೆ ತಂದಿಲ್ಲ. ಪ್ರತಿ ವರ್ಷವೂ ಯುಗಾದಿ ಹಬ್ಬಕ್ಕೆ ನಮಗೆ ತಗೊಂಡಿಲ್ಲ ಅಂದ್ರೂ ಮಕ್ಳಿಗೆ ತರ್ತಾಯಿದ್ರಿ. ಈ ಸತಿ ಮಕ್ಳಿಗೂ ತರೋಕ್ಕಾಗಿಲ್ಲ, ಅದೊಂದು ಮಿಸ್ಸಿಂಗು. ಇನ್ನೆಲ್ಲನೂ ಏನೇನು ಮಾಡಬೇಕು ಎಲ್ಲ ಮಾಡಿದ್ದೀರಿ. ಸೊ ವಿಡಿಯೋ ನೋಡ್ಕೊಂಬನ್ನಿ. ಹಬ್ಬದ ಹಿಂದಿನ ದಿನ ಮಕ್ಳಿಗೆ ಬಟ್ಟೆ ತರೋಣ ಅಂತ ನಾವಿರೋ ಊರಲ್ಲೇ ಇಲ್ಲೇ ಪಕ್ಕದ ಅಂಗಡಿಯಲ್ಲಿ ತರೋಣ ಅಂತ ನಾನು ಯಜಮಾನ್ರು ಮಕ್ಕಳು ಹೊರಡ್ತಾ ಇದ್ದೀರಿ. ಹೋದ್ರಿ, ಆದರೆ ನಮಗೆಲ್ಲೂ ಇಷ್ಟ ಆಗಿಲ್ಲ. ಮತ್ತು ವಾಪಸ್ ಬಂದ್ರಿ. ಬುಜ್ಜುಗೆ ನೋಡಿದ್ರಿ, ಆ ಡ್ರೆಸ್ಸು ತೋರಿಸ್ತೀನಿ ಅದನ್ನು ಬಂದು ಅವರು ಎಷ್ಟು ರೇಟ್ ಹೇಳಿದ್ರು ಅಂದರೆ 4,300 ರೂಪಾಯಿ ಹೇಳಿದ್ರು. ಸೊ 30% ಡಿಸ್ಕೌಂಟ್ ಹೇಳಿ 4,000 ಹೇಳ್ತಾಯಿದ್ದಾರೆ. ಆ ಡ್ರೆಸ್ಸಿಗೆ 4,000 ಅಂದಿದ ತಕ್ಷಣವೇ ಅಲ್ಲೇ ನಮ್ಮ ಬಟ್ಟೆ ತಗೊಳೋ ಪ್ಲ್ಯಾನೇ ಕಟ್ಟಾಗೋಯ್ತು. ಅಷ್ಟು ರೇಟ್ ಹೇಳ್ತಾ ಇದ್ದಾರೆ. ಸೊ ನಮ್ಮ ಯಜಮಾನ್ರು ನಾವೇನೋ ಯಾವಾಗೂ ಅಷ್ಟೇ ಮಕ್ಳಿಗೆ ಬಟ್ಟೆ ತಗೊಳೋದು ಒಂದು 1,200 ಆ ಥರ. ಇವರು ಒಂದೇ ಸತಿ 4,000 ಹೇಳಿದ ತಕ್ಷಣ ನಡಿಯಮ್ಮ ಇಲ್ಲಿ ತೆಗಿಯೋಕ್ಕಾಗಲ್ಲ ಅಂತ ವಾಪಸ್ ಬಂದುಬಿಟ್ರಿ. ಸೊ ಈ ಸತಿ ಮಕ್ಕಳಿಗೆ ಬಟ್ಟೆ ತಗೊಳಕ್ಕಾಗಿಲ್ಲ, ಅಷ್ಟು ಬಜೆಟ್ ಇರಿಲ್ಲ ನಮಗೆ. ಇಬ್ಬರಿಗೂ 1,000 ರೂಪಾಯಲ್ಲಿ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಹೋದ್ರಿ. ಅವ್ರು ಹೇಳೋ ರೇಟ್ ನೋಡಿ ನಮಗೆ ಬೇಜಾರಾಗಿ ವಾಪಸ್ ಬಂದುಬಿಟ್ರಿ. ಬೇರೆ ಕಡೆ ಎಲ್ಲಾದರೂ ತಗೊಳ್ಳೋಣ ಅಂತ. ಸೊ ಬೇರೆ ಕಡೆನೂ ಹೋಗೋಕ್ಕಾಗಿಲ್ಲ. ಈ ವರ್ಷ ಮಕ್ಕಳಿಗೆ ಬಟ್ಟೆನೂ ತಗೊಳಕ್ಕಾಗಿಲ್ಲ. ಸೊ ನೋಡೋಣ ಮುಂದೆ ಯಾವಾಗಾದರೂ ತಗೊಳ್ಳೋಣ ಅಂಥೇಳಿ ಸುಮ್ಮನೆ ಆಗೋದ್ರಿ. ಹಾಗೆ ನನ್ನ ಮಗ ಇಲ್ಲಿ ನಿನಗೆ ವೇಲಿಸ್ಕೊಡ್ತೀನಿ ಅಂತ ರೇಗಿಸ್ತಾ ಇದ್ದಾನೆ. ಸೊ ಇವಾಗ ನೋಡಿರ ಬನ್ನಿ. ನನ್ನ ಮಗಳು ಅಲ್ಲಿ ಫೋಟೋ ನೋಡಿದ್ರಲ್ವ ಬ್ಲ್ಯಾಕ್ ಕಲರ್ದು, ಅದನ್ನು ಕೇಳಿದ್ರಿ, ಇದೆ ಅದು. ಸೊ ನೋಡಿ ಅವಳಿಗೆ ಇಟ್ಟು ನೋಡ್ತಾ ಇದ್ದೀರಿ. ನೋಡೋದಕ್ಕೆ ಸಿಂಪಲ್ ಆಗಿದೆ. ಇದು ಬಂದು 4,300 ರೂಪಾಯಿ ಅಂತೆ. ಅದು ಡಿಸ್ಕೌಂಟ್ಸ್ ಹೋಗಿ 4,000 ರೂಪಾಯಿ ಅಂತೆ. ನಿಮಗೆ ಇದಕ್ಕೆ 4,000 ಕೊಡ್ಬೋದಾ, ಅವರು ಜಾಸ್ತಿ ಹೇಳಿದ್ರ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನಗಂತೂ ಇಷ್ಟನೇ ಆಗಿಲ್ಲ. ಇದಕ್ಕೆ 4,000 ಕೊಡೋಷ್ಟು ವಾವ್ ಅನ್ಸೋ ಹಂಗೆ ಆ ಬಟ್ಟೆ ಏನಿರಲಿಲ್ಲ. ಹಾಗಾಗಿ ವಾಪಸ್ ಬಂದ್ರಿ. ಮತ್ತು ಮಾರ್ನಿಂಗ್ 3 ಗಂಟೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಬಾಕ್ಲೆಲ್ಲ ತೊಳ್ಕೊಂಡು ಈ ಥರ ಸಿಂಪಲಾಗಿ ರಂಗೋಲಿ ಹಾಕ್ಕೊಂಡು ಮೊದಲಿಗೆ ಅಡುಗೆ ಮಾಡ್ಕೊಳ್ಳೋಣ ಅಂಥೇಳಿ ಫಸ್ಟಿಗೆ ನಾನು ಅಡುಗೆ ಮಾಡ್ಕೊತಾ ಇದ್ದೀನಿ. ಇವಾಗ ಒಬ್ಬಟ್ಟು ಮಾಡೋದಕ್ಕೆ ಬೇಳೆ ತೊಳ್ಕೊಂಡು ಬೇಯಿಸೋಕ್ಕಿಟ್ಟಿದ್ದೀನಿ. ಈ ಸತಿ ಬಂದು ನಾನು ತಪ್ಪಲೆಯಲ್ಲೇ ಇಟ್ಟಿದ್ದೀನಿ. ಯಾವಾಗೂ ಕುಕ್ಕರಲ್ಲಿಟ್ಟು ಒಂದು ಬಿಸಿಲು ತೊಗೊತಾ ಇದ್ದೆ. ಸೊ ಈ ಸತಿ ತಪ್ಪಲೆಯಲ್ಲಿ ಮಾಡೋಣ ಅಂಥೇಳಿ ತಪ್ಪಲೆಯಲ್ಲಿ ಬೇಳೆನ ತೊಳೆದು ಇಟ್ಟಿದ್ದೀನಿ. ಕಂಕಣಕ್ಕೆ ಬಂದು ಹಸಿ ಹಿಟ್ಟನ್ನು ಕಲಸಿಟ್ಟಿದ್ದೀನಿ. ಹಾಗೆ ಕಡಲೆಬೇಳೆ ಮತ್ತು ಹೆಸರುಬೇಳೆನೂ ನೆನೆಸಿಟ್ಟಿದ್ದೀನಿ. ಹೆಸರುಬೇಳೆ ಕೋಸಂಬರಿ ಮಾಡ್ಕೊಳ್ಳೋಣ, ಹಾಗೆ ಕಡಲೆಬೇಳೆ ವಡೆ ಮಾಡ್ಕೊಳ್ಳೋಣ ಅಂಥೇಳಿ
ಇಲ್ಲಿ ನೋಡಿ ಬೇಳೆ ಬೆಂದಿದೆ, ತೊಗರಿಬೇಳೆ. ಇಷ್ಟು ಬೆಂದರೆ ಸಾಕು, ಪರ್ಫೆಕ್ಟಾಗಿ ಬರುತ್ತೆ. ಈ ಥರ ನಾವೇನಾದರೂ ಕೈಯಲ್ಲಿ ಪ್ರೆಸ್ ಮಾಡಿದಾಗ ಈ ಥರ ಬಂದರೆ ತೊಗರಿಬೇಳೆ ಬೆಂದಿದೆ ಚೆನ್ನಾಗಿ ಅಂತ. ಇವಾಗ ಇದನ್ನು ಬಗ್ಗಿಸ್ಕೊಂಡು ಬೆಲ್ಲ ತೊಗೊಂಡಿದ್ದೀನಿ. ಬೆಲ್ಲದಲ್ಲಿ ತುಂಬ ಗಲೀಜಿರುತ್ತೆ ಅಂಥೇಳಿ ಫಸ್ಟು ಬೆಲ್ಲನ ಕರಗಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಕರಗಿಸ್ಕೊಂಡು ಸೋಸ್ಕೊಂಡು ಆಮೇಲೆ ಬೇಳೆ ಬೇಯಿಸಿದ್ನಲ್ವ ಅದನ್ನು ಹಾಕ್ಕೊಂಡು 1-2 ನಿಮಿಷ ಚೆನ್ನಾಗಿ ಕುದಿಸ್ಕೊತೀನಿ. ನೋಡಿ ಇವಾಗ ಚೆನ್ನಾಗಿ ಸೋಸ್ಕೊಂಡಿದ್ದೀನಿ. ಹಾಗೆ ಇವಾಗ ಒಲೆ ಮೇಲೆ ಇಟ್ಕೊಂಡು ಇದನ್ನು 1-2 ನಿಮಿಷ ಬೆಲ್ಲ ಮತ್ತು ಬೇಳೆ ಎರಡೂ ಜೊತೆಗೆ ಬೇಯಬೇಕು. ಈ ಥರ ಬೇಯಿಸ್ಕೊಂಡ್ರೆ ಬೇಗ ಒಬ್ಬಟ್ಟು ಕೆಡೋದಿಲ್ಲ. ಬೆಳಗ್ಗೆ ಮಾಡಿದ್ರೇನು ಸಂಜೆ ಗಂಟ ಇರುತ್ತೆ. ಇವಾಗಂತೂ ಬಿಸಿಲಿರೋದ್ರಿಂದ ಏನೇ ಅಡುಗೆ ಆಗಲಿ ತುಂಬ ಹೊತ್ತಿರಲ್ಲ, ಕೆಟ್ಟೋಗುತ್ತೆ. ಹಾಗಾಗಿ ಪಾಕ ಮಾಡಿ ತಗೊಂಡ್ರೆ ಒಬ್ಬಟ್ಟು 1-2-3 ದಿನ ಮಿಕ್ಕೋದ್ರೇನು ಆರಾಮಾಗಿ ಫ್ರಿಜ್ಜಲ್ಲಿ ಇಟ್ಕೊಂಡು ಮಾಡ್ಕೊಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಇವಾಗ ಏಲಕ್ಕಿ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ಅದನ್ನು ಬೇಯಿಸಿ ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಇವಾಗ ಪಾನಕ ಮಾಡ್ಕೊಳೋದಕ್ಕೆ ಕಡಲೆಪಪ್ಪು, ಗಸಗಸೆ, ಏಲಕ್ಕಿ ಮತ್ತು ಕಾಯಿ ತೊಗೊಂಡಿದ್ದೀನಿ. ನಮ್ಮ ಮನೇಲಿ ಒಬ್ಬಟ್ಟು ಅಂದಮೇಲೆ ಪಾನಕ ಇರಲೇಬೇಕು. ಹಾಗಾಗಿ ಪಾನಕಕ್ಕೂ ಅಷ್ಟೇ ಬೆಲ್ಲನ ಸೋಸ್ಕೊಳೋದಕ್ಕೆ ಮೊದಲಿಗೆ ನಾನು ಸೋಸ್ಕೊತಾ ಇದ್ದೀನಿ. ಇಲ್ಲಿ ನೋಡಿ ಹಾರಕ್ಕೆ ಇಟ್ಟಿದ್ದೀನಿ. ಒಬ್ಬಟ್ಟು ರುಬ್ಕೊಬೇಕು ಗ್ರೈಂಡಲ್ಲಿ ಹಾಕ್ಕೊಂಡು. ಸೊ ಅದು ಆರಲಿ ಅಂಥೇಳಿ ಅಷ್ಟರಲ್ಲಿ ಪಾನಕ ಮಾಡ್ಕೊಳೋಣ ಅಂಥೇಳಿ ಇಲ್ಲಿ ಬೆಲ್ಲನ ಸೋಸ್ಕೊಂಡು ಇವಾಗ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಬೆಲ್ಲದಲ್ಲಿ ಸ್ವಲ್ಪ ಗಲೀಜು ಇದ್ದೇ ಇರುತ್ತೆ, ಕಲ್ಲು ಅದೆಲ್ಲ. ಹಾಗಾಗಿ ಕರಗಿಸ್ಕೊಂಡು ಸೋಸ್ಕೊಂಡ್ರೆ ಬೆಟರ್ ಅನಿಸುತ್ತೆ. ಇವಾಗ ನಾನು ಅವಾಗೆ ತೋರಿಸಿದ್ನಲ್ವ ಮಸಾಲ ಪಾನಕಕ್ಕೆ, ಅದನ್ನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಗ್ರೈಂಡ್ ಮಾಡಿಕೊಂಡು ಬೆಲ್ಲದ ನೀರಿಗೆ ಮಿಕ್ಸ್ ಮಾಡಿ 1-2 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಪಾನಕ ರೆಡಿ ಆಗುತ್ತೆ. ಪಾನಕ ಅಂತೂ ತುಂಬ ಸಿಂಪಲ್ ಇಷ್ಟೇ. ಇವಾಗ ನನ್ನ ಮಗಳೇ ಎದ್ದಿದ್ಲು. ಎಲ್ಲರೂ 3 ಗಂಟೆಗೆ ಎದ್ದಿದ್ರು. ನಾನು ಎದ್ದಿದ್ದೀನಿ ಅಂತೇಳಿ ಸೌಂಡ್ ಮಾಡ್ತಾ ಇದ್ನಲ್ವ, ಅವರು ಕೂಡ ಎಲ್ಲರೂ ಎದ್ದಿದ್ರು, ಮಕ್ಕಳು ಯಜಮಾನ್ರೆಲ್ಲ. ಸೊ ಹಂಗಾಗಿ ನನ್ನ ಮಗಳಿಗೆ ಎಣ್ಣೆ ಎಲ್ಲ ಉಜ್ಜಿ ಚೆನ್ನಾಗಿ ಸ್ನಾನಕ್ಕೆ ಹೋಗಮ್ಮ ಅಂತ ಕಳಿಸ್ತಾ ಇದ್ದೀನಿ. ಈ ಕಡೆ ಪಾನಕ ರೆಡಿ ಆಯಿತು ನೋಡಿ. 1-2 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಪಾನಕ ರೆಡಿ ಆಗುತ್ತೆ. ನಮ್ಮ ಮನೇಲಿ ಒಬ್ಬಟ್ಟು ಅಂದಮೇಲೆ ಪಾನಕ ಇರಬೇಕು. ಕೆಲವರು ತುಪ್ಪದಲ್ಲಿ ತಿಂತಾರೆ, ಇನ್ನು ನಮ್ಮ ಯಜಮಾನ್ರು ನನ್ನ ಮಗನಿಗೆಲ್ಲ ಪಾನಕ ಇರಲೇಬೇಕು, ಇಲ್ಲಾಂದರೆ ಅವರು ತುಪ್ಪದಲ್ಲಿ ತಿನ್ನಲ್ಲ. ಹಾಗಾಗಿ ಇವಾಗ ಬಂದು ನಾನು ಒಬ್ಬಟ್ಟು ರಸ ಮಾಡ್ಕೊಳೋದಕ್ಕೆ ಕಾಯಿ ಮತ್ತು ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಜೀರಿಗೆ, ಮೆಣಸು, ಹುಣಸೆಹಣ್ಣು, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಬೇಳೆ ಬೇಯಿಸ್ಕೊಂಡಿದ್ನಲ್ಲ ತೊಗರಿಬೇಳೆ ಅದು, ಮತ್ತು ಕರಿಬೇವಿನ ಸೊಪ್ಪು. ಈ ಸತಿ ರಸಮ್ ಬಂದು ಏನು ಎಣ್ಣೆಲಿ ಫ್ರೈ ಮಾಡ್ಕೊಂಡಿರ ಹಸೇದೇ ಗ್ರೈಂಡ್ ಮಾಡಿಕೊಂಡು ಮಾಡ್ಕೊತಾ ಇದ್ದೀನಿ. ಯಾವಾಗೂ ಅಷ್ಟೇ ನಾನು ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ, ಜೀರಿಗೆ, ಮೆಣಸು ಇದೆಲ್ಲ ಎಣ್ಣೆಲಿ ಫ್ರೈ ಮಾಡಿಕೊಂಡು ಆಮೇಲೆ ಗ್ರೈಂಡ್ ಮಾಡಿ ಮಾಡ್ತಾಯಿದ್ದೆ. ಈ ಸತಿ ನೋಡೋಣ ಎಲ್ಲ ಹಸೇದು ಹಾಕಿ ಗ್ರೈಂಡ್ ಮಾಡಿ ರಸಮ್ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಇವಾಗ ಒಗ್ಗರಣೆಗೆ ಬಂದು ಎಣ್ಣೆ, ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ ಮತ್ತು ಈರುಳ್ಳಿ, ಒಣಮೆಣಸಿನ್ಕಾಯಿ ಇವೆಲ್ಲನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇಲ್ಲಿ ಬೆಳ್ಳುಳ್ಳಿ ಬಂದು ಜಜ್ಜಿ ಹಾಕಿದ್ದೀನಿ. ಈ ಥರ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ ಅಂಥೇಳಿ. ಸೊ ಇವಾಗ ನಾನು ಗ್ರೈಂಡ್ ಮಾಡ್ಕೊಂಡಿದ್ನಲ್ವ ರಸಮ್ಗೆ, ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಹಾಗೆ ಇಲ್ಲಿ ಒಬ್ಬಟ್ಟನ್ನು ಗ್ರೈಂಡಿಗೆ ಹಾಕಿದ್ದೀನಿ, ಅದು ರುಬ್ತಾ ಇರಲಿ ಅಂಥೇಳಿ. ಹಾಗೆ ಇಲ್ಲಿ ರಸಮ್ಮು ರೆಡಿ ಆಯಿತು. ಎಲ್ಲ ಹಸೇದೆ ಹಾಕಿರೋದ್ರಿಂದ ಚೆನ್ನಾಗಿ ಒಂದು 5 ನಿಮಿಷ ಇಲ್ಲಾಂದರೆ 10 ನಿಮಿಷ ಆದ್ರೂ ಚೆನ್ನಾಗಿ ಕುದಿಸ್ಕೊಂಡ್ರೆ ರಸಮ್ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸೊ ರಸಮ್ ರೆಡಿ ಆಯಿತು. ಇವಾಗ ವಡೆ ಮಾಡ್ಕೊಳ್ಳೋಣ ಅಂಥೇಳಿ ಇವಾಗೆಲ್ಲ ರುಬ್ಕೊತಾ ಇದ್ದೀನಿ. ವಡೆಯೋದಕ್ಕೆ ಬಂದು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ. ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲಾಂದ್ರೂ ಹಾಗೆ ನೀವು ತೊಗೊಬೋದು. ಸೊ ಕರಿಬೇವಿನ ಸೊಪ್ಪು, ಜೀರಿಗೆ, ಚಕ್ಕೆ, ಲವಂಗ ಮತ್ತು ಹಸಿಮೆಣ್ಸಿನ್ಕಾಯಿ ಇದನ್ನೆಲ್ಲ ಗ್ರೈಂಡ್ ಮಾಡ್ಕೊತೀನಿ. ಸೊ ಇಲ್ಲಿ ನೋಡಿ ಬೇಳೆ ರುಬ್ಕೊಂಡೆ. ಇವಾಗ ಅದಕ್ಕೆ ಕೊಬ್ಬರಿ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಹಸೆ ಕೊಬ್ಬರಿ ಹಾಕ್ಕೊಂಡಿಲ್ಲ, ಒಣದ ಕೊಬ್ಬರಿ ತುರಿದು ಹಾಕ್ಕೊಂಡಿದ್ದೀನಿ. ಹಾಕಿ ಒಂದು ಸೈಡ್ ಇಟ್ಟಿದ್ದೀನಿ. ಇವಾಗ ವಡೆ ಮಾಡ್ಕೊಳೋದಕ್ಕೆ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಸಬ್ಬಕ್ಕಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ವಡೆ ಮಾಡಿಕೊಂಡೆ. ಹಾಗೆ ಕೋಸಂಬರಿ ಮಾಡಿಕೊಂಡೆ. ಹಾಗೆ ಒಬ್ಬಟ್ಟು ಕೂಡ ಮಾಡಿಕೊಂಡೆ. ಈಗ ಹಬ್ಬದ ಅಡುಗೆ ಮುಗೀತು. ಇವಾಗ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡ್ಕೊಬೇಕು. ಸೊ ನೋಡಿ ದೇವ್ರ ಮನೆ ಯಾವ ಥರ ಅಲಂಕಾರ ಮಾಡಿದ್ದೀನಿ. ಮಾವಿನ ಸೊಪ್ಪು, ಬೇವಿನ ಸೊಪ್ಪು ಮತ್ತು ಹೂವು ಎಲ್ಲ ಇಟ್ಟು ರೆಡಿ ಮಾಡಿದ್ದೀನಿ. ಈಗ ಹೋಗಿ ನಾನು ಫ್ರೆಶ್ ಅಪ್ ಆಗಿದ್ದೀನಿ, ರೆಡಿ ಆಗಬೇಕು. ರೆಡಿಯಾಗಿ ಬಂದು ಪೂಜೆ ಮಾಡೋಣ ಅಂಥೇಳಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ರಂಗೋಲಿ ನೋಡಿ ಬೆಳಗ್ಗೆ ಬಿಟ್ಟಿದ್ನಲ್ಲ ಓಡಾಡಿ ಹಿಂಗಾಗಿದೆ. ಮತ್ತು ತೋರಣ ಎಲ್ಲ ಕಟ್ಟಿದ್ದೀನಿ. ಮಾವಿನಕಾಯಿ ತೋರಣ ಮತ್ತು ಬೇವಿನ ಸೊಪ್ಪು, ಹೂವು ಎಲ್ಲ ಇಟ್ಟು
ಎಲ್ಲ ಫೈನಲ್ ರೆಡಿ ಆಯಿತು. ಬೆಳಗ್ಗೆ 9 ಗಂಟೆಗೆಲ್ಲ ಪೂಜೆ ಮುಗಿಸ್ಕೊಂಡೆ ನಾನು. ನಿನ್ನೆನೇ ನಾನು ಫಿಕ್ಸ್ ಮಾಡ್ಕೊಂಡಿದ್ದೆ ಬೆಳಗ್ಗೆ 9 ಗಂಟೆಗೆಲ್ಲ ಪೂಜೆ ಮಾಡ್ಕೊಬೇಕು, ಬೆಳಗ್ಗೆ ಬೇಗ 3 ಗಂಟೆಗೆ ಎದ್ದೊಳ್ಬೇಕು ಅಂತ ಅಂದ್ಕೊಂಡು ಮಲ್ಕೊಂಡು ಬೇಗ ಎದ್ದು ಎಲ್ಲ ಕೆಲಸನೂ ಬೆಳಗ್ಗೆನೇ ಮುಗಿಸ್ಕೊಂಡಿದ್ದೀನಿ. ಸೊ ರೆಡಿಯಾಗಿ ಬಂದೆ, ಇವಾಗ ಪೂಜೆ ಮಾಡಬೇಕು. ಟೈಮ್ ಬಂದು 10 ಗಂಟೆ ಆಗಿದೆ. ಬೆಳಗ್ಗೆ 3 ಗಂಟೆಗೆ ಎದ್ದಿರೋದಕ್ಕೆ 10 ಗಂಟೆ ಆಯಿತು. ಎಲ್ಲ ಹಬ್ಬದ ಅಡುಗೆ ಮಾಡಿ ಪೂಜೆ ರೆಡಿ ಮಾಡೋ ಅಷ್ಟೊತ್ತಿಗೆ. ಸೊ ಹಬ್ಬದ ಅಡುಗೆನೂ ಇಟ್ಟಿದ್ದೀನಿ. ಒಬ್ಬಟ್ಟು, ಹೆಸರುಬೇಳೆ ಮತ್ತು ಕಾಯಿ, ಹಣ್ಣು, ಬೆಲ್ಲ, ಬೇವಿನ ಸೊಪ್ಪು ಇಟ್ಟಿದ್ದೀನಿ. ಸೊ ಇವಾಗ ಪೂಜೆ ಮಾಡೋಣ ಬನ್ನಿ. ಸೊ ಇವಾಗ ಪೂಜೆ ಮಾಡ್ತಾಯಿದ್ದೀನಿ. ಸ್ಯಾರಿ ಉಟ್ಕೊಬೇಕಾಯಿತು. ಬೆಳಗ್ಗೆ 3 ಗಂಟೆಯಿಂದ ಕೆಲಸ ಮಾಡಿ ಸುಸ್ತಾಗಿದೆ. ಮತ್ತು ಸ್ಯಾರಿ ಉಟ್ಕೊಂಡಿದ್ರೆ ಟೈಮ್ ಆಗುತ್ತೆ. ಫಸ್ಟು ಪೂಜೆ ಮುಗಿಸ್ಕೊಳ್ಳೋಣ ಅಂಥೇಳಿ ಡ್ರೆಸ್ಸೇ ಹಾಕ್ಕೊಂಬಂದು ಪೂಜೆ ಮಾಡ್ತಾಯಿದ್ದೀನಿ. ಸೀರೆ ಉಟ್ಕೊಳ್ಬೇಕು ಅಂದ್ಕೊಂಡೆ ಅಷ್ಟೇ. ತುಂಬ ಬಿಸಿಲಿರೋದ್ರಿಂದ ನನಗೆ ಜಾಸ್ತಿ ಸೆಕೆ ಆದರೆ ಉಸಿರಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಡ್ರೆಸ್ಸಲ್ಲೇ ಮಾಡ್ತಾಯಿದ್ದೀನಿ. ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ. ಬೇವು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ ಹೇಳ್ತೀನಿ. ಈ ವರ್ಷದಲ್ಲಿ ನಿಮ್ಮ ಆಸೆಗಳು, ಆಕಾಂಕ್ಷೆಗಳು, ನಿಮ್ಮ ಕನಸುಗಳು ಎಲ್ಲನೂ ಈಡೇರಲಿ. ಆ ದೇವರು ಬೇಗ ಎಲ್ಲರಿಗೂ ವರ ಕೊಡಲಿ ಅಂತ ಬೇಡ್ಕೊಂಡು ಪೂಜೆ ಮಾಡ್ತಾಯಿದ್ದೀನಿ. ಪ್ರತಿ ಸಲ ಪೂಜೆ ಮಾಡಿದಾಗ ತುಂಬ ಏನು ದೇವ್ರ ಹತ್ರ ನನಗೆ ಕೇಳೋಕ್ಕೆ ಹೋಗಲ್ಲ. 2 ವಿಷಯ ಕೇಳ್ತೀನಿ ಅಷ್ಟೇ. ನಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಕೊಡಲಿ, ಮಕ್ಕಳಿಗೆ ಒಂದೊಳ್ಳೆ ವಿದ್ಯೆ ಬುದ್ಧಿ ಕೊಡಲಿ, ಅವ್ರ ಆರೋಗ್ಯ ಚೆನ್ನಾಗಿರಲಿ, ಇಷ್ಟೇ ಕೇಳ್ಕೊಳೋದು. ಮತ್ತೇನೇನು ಕೇಳಲ್ಲ ನಾನು. ಐಶ್ವರ್ಯ ಕೊಡು, ಅದು ಕೊಡು, ಇದು ಕೊಡು ಅಂತ. ಇವೆರಡು ಇದ್ದರೆ ಸಾಕು ಅನಿಸುತ್ತೆ ಲೈಫಲ್ಲಿ. ಇವೆರಡು ಇದ್ದರೆ ಆರಾಮಾಗಿ ಜೀವನ ಮಾಡ್ಬೋದು ಅನಿಸುತ್ತೆ. ಮಕ್ಕಳು ಒಂದೊಳ್ಳೆ ಎಜುಕೇಷನ್ ಅವ್ರಿಗೆ ಸಿಕ್ಕಿದ್ರೆ ಮತ್ತು ಮನೆಯಲ್ಲಿ ನೆಮ್ಮದಿ ಇದ್ದರೆ ಮತ್ತಿನ್ನೇನು ಬೇಡ ಅನಿಸುತ್ತೆ. ನನಗೆ ತಿಳಿದ ಮಟ್ಟಿಗೆ ನೆಮ್ಮದಿ, ಪ್ರೀತಿ ಇವೆರಡಿದ್ರೆ ಮತ್ತು ಲೈಫಲ್ಲಿ ಇನ್ನೇನು ಬೇಡ ಅನಿಸುತ್ತೆ. ದುಡ್ಡು ಮುಖ್ಯ. ನಮಗೆ ತಿನ್ನೋದಕ್ಕೆ ಮತ್ತು ನಮ್ಮ ಜೀವನ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು ದುಡ್ಡಿದ್ರೆ ಸಾಕು. ಅತಿ ಆಸೆ ಗತಿ ಕೇಡು ಅನ್ನೋ ಗಾದೆ ಮಾತಿದೆಯಲ್ವ. ಹಾಗಾಗಿ ಎಷ್ಟು ಬೇಕೋ ಅಷ್ಟು ದುಡ್ಡಿದ್ದು ಪ್ರೀತಿ ನೆಮ್ಮದಿ ಇದ್ದರೆ ಸಾಕು ಅನಿಸುತ್ತೆ. ಕೆಲವ್ರ ಮನೆಯಲ್ಲಿ ಕೊಳೆಯಷ್ಟು ದುಡ್ಡಿರುತ್ತೆ, ಅವ್ರ ಮನೆಯಲ್ಲಿ ಪ್ರೀತಿನೂ ಇರಲ್ಲ, ನೆಮ್ಮದಿನೂ ಇರಲ್ಲ. ಇನ್ನೇನು ದುಡ್ಡು ಇಟ್ಕೊಂಡು ತಿನ್ನೋಕ್ಕಾಗುತ್ತಾ? ಆ ಮಟ್ಟದಲ್ಲಿ ನೋಡೋಕೆ ಹೋದರೆ ದುಡ್ಡು ಬೇಡ ಅನಿಸುತ್ತೆ. ಜೀವನ ಮಾಡೋಕ್ಕೆ ಎಷ್ಟು ಬೇಕೋ ಅಷ್ಟು ದುಡ್ಡಿದ್ದು ಮನೆಯಲ್ಲಿ ನೆಮ್ಮದಿ ಪ್ರೀತಿ ಇದ್ದರೆ ಸಾಕು, ಅಷ್ಟೇ ಸಾಕು. ಜೀವನ ನಡೆಸ್ಕೊಂಡು ಹೋಗ್ಬೋದು ಅನಿಸುತ್ತೆ. ಸೊ ಫೈನಲಿ ನಮ್ಮ ಮನೇಲಿ ದೀಪಾವಳಿ ಅಂತ ಇದ್ದೀನಿ ನೋಡಿ ಫ್ರೆಂಡ್ಸ್. ಯುಗಾದಿ ಹಬ್ಬದ ಪೂಜೆ ಮುಗೀತು. ಮನೇಲಿ ಪೂಜೆ ಮುಗಿದ್ರೆ ಹಬ್ಬ ಮುಗ್ದಂಗೆ. ಹಬ್ಬದ ದಿನ ಬೇಗ ಪೂಜೆ ಮುಗಿಸ್ಕೊಂಡಿಲ್ಲ ಅಂದರೆ ಹಬ್ಬ ಮುಗ್ದಿಲ್ಲ ಅನ್ನೋ ಫೀಲಿಂಗ್ಸ್ ಇರುತ್ತೆ. ಆದಷ್ಟು ಬೇಗ ಮನೆಯಲ್ಲಿ ಪೂಜೆ ಮುಗಿದು ಹಬ್ಬದ ಅಡುಗೆ ತಿಂದುಬಿಟ್ರೆ ಹಬ್ಬ ಮುಗೀತಪ್ಪ, ರಿಲ್ಯಾಕ್ಸ್ ಆಗುತ್ತೆ. ಆಮೇಲೆ ಆರಾಮ್ ಅನಿಸುತ್ತೆ. ಆವಾಗ ಏನು ಗಡಿಬಿಡಿ ಇರಲ್ಲ. ಅಯ್ಯೋ ಪೂಜೆನೇ ಮುಗ್ದಿಲ್ಲ ಅಂದರೆ ಅಯ್ಯೋ ಪೂಜೆ ಮುಗ್ದಿಲ್ಲ ಅಂತ ನಮಗೂ ಒಂಥರ ಚಿರಿ ಅನಿಸ್ಬಿಡುತ್ತೆ. ಹಂಗಾಗಿನೇ ನಾನು ಹಬ್ಬದ ದಿನ ಬೇಗ ಎದ್ದೊಳ್ಬಿಡ್ತೀನಿ. ಯಾರಿಗೂ ಹೆಲ್ಪ್ ತಗೊಂಡಿಲ್ಲ, ನಾನೇ ಬೇಗ ಎಲ್ಲ ಕೆಲಸ ಮಾಡಿ ಒಂದು ಕಡೆ ಪೂಜೆ ಮಾಡಿಕೊಂಡು ಆಮೇಲೆ ಅಡುಗೆ ಮಾಡೋಕ್ಕೆ ಹೋಗ್ತೀನಿ. ಅಂದರೆ ನಮ್ಮ ಮನೆಯಲ್ಲಿ ಯಾರೂ ಉಪವಾಸ ಇರಲ್ಲ. ಬೆಳಗ್ಗೆ 8 ಗಂಟೆಗೆಲ್ಲ ಬ್ರೇಕ್ಫಾಸ್ಟ್ ಬೇಕು ಅಂತಾರೆ, ಹಬ್ಬದ ಅಡುಗೆ ಬೇಕು ಅಂತಾರೆ. ಹಂಗಾಗಿ ನಾನು ಫಸ್ಟಿಗೆ ನಮ್ಮ ಮನೇಲಿ ಅಡುಗೆ ಎಲ್ಲ ಮುಗಿಸ್ಕೊಂಬಿಡ್ತೀನಿ. ಆಮೇಲೆ ನೆಮ್ಮದಿಯಾಗಿ ನಾನೊಬ್ಬಳೇ ಕೂತ್ಕೊಂಡು ಪೂಜೆ ಮಾಡ್ಕೊತೀನಿ. ಪ್ರತಿ ವರ್ಷವೂ ಯಾವುದೇ ಹಬ್ಬ ಆಗಲಿ ಫಸ್ಟು ನಮ್ಮ ಮನೇಲಿ ಅಡುಗೆ ಮಾಡಿಕೊಂಡು ಆಮೇಲೆ ಪೂಜೆ ಮಾಡ್ಕೊತೀನಿ. ಸೊ ನಮ್ಮ ಮನೇಲಿ ಯಾರೂ ಉಪವಾಸ ಇರಲ್ಲ. ಕರೆಕ್ಟ್ ಟೈಮ್ಗೆ ಊಟ ಅಡುಗೆ ಬೇಕೇ ಬೇಕು. ಹಾಗಾಗಿ ಇನ್ನು ಅವ್ರಿಗೆ ನಾನು ಏನು ಹೇಳೋಕ್ಕಾಗಲ್ಲ. ಫಸ್ಟ್ ಪೂಜೆ ಮಾಡ್ತೀನಿ ಅಂದರೆ ಅವರು ಒಪ್ಪೋದಿಲ್ಲ. ಫಸ್ಟು ನಮಗೆ ಅಡುಗೆ ಮಾಡೋಕ್ಕೂ ಆಮೇಲೆ ನೀವು ಪೂಜೆ ಮಾಡು ಅಂತಾರೆ. ಹಾಗಾಗಿ ನಾನು ಬೇಗ ಎದ್ದು ಫಸ್ಟ್ ಅಡುಗೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಪೂಜೆ ಮಾಡಿಕೊಂಡು ಮಕ್ಕಳಿಗೆ ಬೇವು ಬೆಲ್ಲ ಎಲ್ಲ ಕೊಡ್ತಾಯಿದ್ದೀನಿ. ನನ್ನ ಮಗನಿಗೆ ಇನ್ನೊಂದು ಸ್ವಲ್ಪ ತಿನ್ನು ಅಂದರೆ ನೋಡಿ ಯಾವ ಥರ ಆಡ್ತಾಯಿದ್ದಾನೆ. ಅದೊಂದು ಸ್ವಲ್ಪ ಕಸರೆಗೆ ಡ್ಯಾನ್ಸ್ ಕೂಡ ಮಾಡ್ತಾಯಿದ್ದಾನೆ. ಬೇವು ಬೆಲ್ಲ ಎರಡು ಸಮ ಆಗಿದ್ರೇ ಜೀವನದಲ್ಲಿ ಒಳ್ಳೆ ಸಕ್ಸಸ್ ಸಿಗೋದು. ಬೇರೆ ಸೀನೇ ಇದ್ರೇನು
ಒಳ್ಳೆಯದಲ್ಲ. ಬಿರೆ ಕಹಿ ಇದ್ರೇನು ಒಳ್ಳೆಯದಲ್ಲ, ಎರಡೂ ಸಮಾನಾಗಿರಬೇಕು ಜೀವನದಲ್ಲಿ, ಅದೇ ಒಳ್ಳೆಯದು. ಜಾಸ್ತಿ ಕಷ್ಟ ಇದ್ದಷ್ಟು ಆಮೇಲೆ ಸುಖ ಸಿಗುತ್ತೆ, ಸುಖ ಇದ್ದಷ್ಟು ಕಷ್ಟ ನೋಡಲೇಬೇಕು. ಎರಡು ಸಮಾನವಾಗಿ ನಡೆಸ್ಕೊಂಡು ಹೋದರೆ ಜೀವನ ಚೆನ್ನಾಗಿರುತ್ತೆ ಅನಿಸುತ್ತೆ. ಸೊ ಫೈನಲಿ ನಮ್ಮ ಮನೇಲಿ ಪೂಜೆ ಎಲ್ಲ ಮುಗೀತು. ನಿಮ್ಮ ಮನೇಲೆಲ್ಲ ಯಾವ ಥರ ಆಚರಣೆ ಮಾಡಿದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ನಮ್ಮ ಮನೇಲಿ ಬೆಳಗ್ಗೆ 8 ಗಂಟೆಗೆ ಎಲ್ಲರದ್ದು ಒಬ್ಬದ್ದು ಊಟ ಆಯಿತು. ಇವಾಗ ನಾನು ಊಟ ಮಾಡ್ತಾ ಇದ್ದೀನಿ. ಸೊ ಇಷ್ಟೆಲ್ಲ ಮಾಡಿದ್ದೆ. ಸೊ ನೀವೆಲ್ಲ ಏನು ಮಾಡಿದ್ರಿ ಫ್ರೆಂಡ್ಸ್? ಮಧ್ಯಾಹ್ನ ಮತ್ತೆ ಅಡುಗೆ ಮಾಡ್ತಾ ಇದ್ದೀರಿ, ಬಿಸಿ ಬಿಸಿ. ಬೆಳಗ್ಗೆ ಒಂದು 10 ಒಬ್ಬಟ್ಟು ಸುಟ್ಟಿದ್ದೆ ಅಷ್ಟೇ, ಖಾಲಿ ಆಯಿತು. ಇವಾಗ ಮಧ್ಯಾಹ್ನ ಊಟಕ್ಕೆ ಮತ್ತೆ ಬಿಸಿ ಬಿಸಿ ಒಬ್ಬಟ್ಟು ಮತ್ತು ವಡೆನೂ ಅಷ್ಟೇ ಬಿಸಿ ಬಿಸಿ ಹಾಕ್ಕೊಳ್ಳೋಣ ಅಂತೇಳಿ ಸ್ವಲ್ಪ ಸ್ಟವ್ ಆಫ್ ಮಾಡು. ವಿಷ್ಣುಪ್ರಿಯ ಮಾಡ್ತಾ ಇದ್ದಾಳೆ ವಡೆನ. ಹಾಗೆ ಬಿಸಿ ಬಿಸಿ ಅನ್ನನೂ ಮಾಡ್ಕೊತಾ ಇದ್ದೀರಿ. ಮಧ್ಯಾಹ್ನ ಊಟ ಮಾಡಿಕೊಂಡು ಎಲ್ಲಿಗೆ ಹೋಗ್ತೀರಿ ಪೂಜಾ? ಲಾಲ್ ಬಾಗುಕ್ಕೆ ಹೋಗೋಣ ಅನ್ಕೊತಾ ಇದ್ದೀರಿ. ಸೊ ಹಂಗಾಗಿ ಬೇಗ ಬೇಗ ಮಧ್ಯಾಹ್ನ ಊಟ ಎಲ್ಲ ಮಾಡಿಕೊಂಡು ಒಂದು ರೌಂಡ್ ಹಾಕ್ಕೊಂಬರೋಣ. ಹೆಸರು ಬೇಳೆ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ, ಗೊತ್ತು ಬಿಸಿಲು ಜಾಸ್ತಿ ಅಲ್ವಾ, ಅದಕ್ಕೆ ನಮ್ಮ ಯಜಮಾನ್ರಿಗೆ ಹೆಸರು ಬೇಳೆಗೆ ಒಂದು ದ್ರಾಕ್ಷಿ ಮತ್ತು ದಾಳಿಂಬ್ರೆ ಹಾಕ್ಬೇಕಂತೆ, ತರಿಸ್ಬಿಟ್ಟು ಹಾಕ್ತಾ ಇದ್ದಾರೆ. ಇಲ್ಲಿ ನಾವು ಅಯ್ಯೋ ಒಬ್ಬಟ್ಟು ಸೀದೋಯ್ತು, ತೀರ್ವಾಕಿ ಎಲ್ಲ ಈ ಸ್ಪೂನು ಎಲ್ಲೋ ಜಾಗ ಬಿಡು, ಚಾಕು ಎತ್ಕೊಂಡು ಊಟ ಸೀದೋಯ್ತು ನೋಡಿ. ನಿಮ್ಮ ಜೊತೆ ಮಾತಾಡ್ಕೊಂಡು ಒಬ್ಬಟ್ಟು ಇವಾಗ ಬೇಗ ಬೇಗ ಅಡುಗೆ ಮಾಡಿ ಆಫ್ ಮಾಡಿದ್ಯಾ? ಇಲ್ಲಿ ನೋಡು, ಏನು ಹೇಳು? ಹ್ಯಾಪಿ ಯುಗಾದಿ ಹೇಳಿ ಎಲ್ಲರಿಗೂ. ಹ್ಯಾಪಿ ಯುಗಾದಿ ಫ್ರೆಂಡ್ಸ್. ಈ ಕಡೆ ನೋಡ್ಕೊಂಡು ಹೇಳು. ಹ್ಯಾಪಿ ಯುಗಾದಿ ಫ್ರೆಂಡ್ಸ್. ಏನಿದು ಬೆಳಗ್ಗೆ ರೆಡಿ ಆಗಿದ್ದು ಹೆಂಗೆ ಇವಾಗಿರೋದು ಹೆಂಗೆ? ಎಣ್ಣೆ ಅದು ತೆಗೆದತ್ತಲಿಕ್ಕೂ ಬಿಸಿ ಕೈ ತೊಳ್ಕೊಂಡು ನಡಿ. ಸರಿ ಫ್ರೆಂಡ್ಸ್, ಊಟ ಎಲ್ಲ ಆದಮೇಲೆ ಮತ್ತೆ ಸಿಗ್ತೀವಿ. ಲಾಲ್ಬಾಗ್ಗೆ ಹೋಗಬೇಕು ಅಂದ್ಕೊಂಡ್ರಲ್ವ, ಹೋಗೋಕ್ಕಾಗಿಲ್ಲ. ರಾತ್ರಿ ಬಂದು ಪೂರಿ ಮತ್ತು ಸಾಗು ಮಾಡ್ಕೊಂಡ್ರಿ. ಈ ವಿಡಿಯೋ ಇದರೊಂದಿಗೆ ಎಂಡ್ ಮಾಡ್ತೀನಿ. ಬಾಯ್.